ಏನೋ ಮಚಾಲಿ ಆರ್ಟಿಕ್ಯುಲೇಷನ್ ಹಾಂ ತೊಗೊಂಬಿಡೋಣ GSA 12 ಲಕ್ಷ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನೀನು ನನ್ನ ಮಗ ಎರಡು ಕಾಲು ಯೂಸ್ ಮಾಡ್ಬೇಕಾಗಾರೆ. ಇದೇ ಜಾಸ್ತಿ ಸಿಗ್ದಂಗೆ ಇಲ್ವಾ ಮಚ ಒಂಥರ ಗಂಗಾಧರೇಶ್ವರಗಿಂತ ಹೌದು ಅದೇ ಬೇಗ ಮುಗ್ದೋಯ್ತಲ್ವಾ ಹಾಂ ಇದೇ ಇನ್ನೂ ಅಡ್ವೆಂಚರಸ್ ಆಗಿದೆ. ಬಟ್ ಇದು ಫ್ಲ್ಯಾಟ್ ಟ್ರೇಲ್ ಇದೆ, ಅಲ್ಲಿ ಸ್ವಲ್ಪ ಗ್ರಾವೆಲ್ ಜಾಸ್ತಿ ಇತ್ತು. ಆಲ್ಮೋಸ್ಟ್ ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ವೀಲೇ ಕೊಟ್ಬಿಟ್ಟಿದ್ದಾನೆ ಇದಕ್ಕೆ. ಎಲ್ಲದಕ್ಕೂ ಫ್ಲ್ಯಾಟ್ ಬಾಟಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರಲ್ಲ ಇವಾಗ, ಒಂಥರ ಫ್ಯಾನ್ಸಿ ಆಗ್ಬಿಟ್ಟೈತೆ ಇವಾಗ. ಮುಂಚೆ ಸ್ಪೋರ್ಟ್ಸ್ ಕಾರ್ಸಿಗೆ ಮಾತ್ರ ಬರೋದಂಗೆ, ಎಲ್ಲ ಕಾರ್ಗೂ ಫ್ಲ್ಯಾಟ್ ಬಾಟಮ್ ಇವಾಗ. ಇಷ್ಟೆಲ್ಲ ಆಫ್ ರೋಡ್ ಮಾಡಿದ್ರೆ ಎಲ್ಲೂ ಸ್ಕ್ವೀಕಿಂಗ್ ಗೀಕಿಂಗ್ ಎಲ್ಲ ಏನೂ ಇಲ್ಲ, ಸೌಂಡ್ ಇಲ್ಲ ನೋಡು. ಎಸ್ಪೆಷಲಿ ಔಟ್ಸೈಡ್ ನಾಯ್ಸ್ ಅಂತೂ ಒಂಚೂರು ಇಲ್ಲ ಈ ಗಾಡೀಲಿ. ಸೊ ನಮ್ಮ ಮಾಡಲ್ 3 ಡೋರ್ ತಾರಿಂದ ಯಾರಾದರೂ ಅಪ್ಗ್ರೇಡ್ ಮಾಡೋದಕ್ಕೆ ವರ್ತಿದೆಯಾ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ 100% ವರ್ತಿದೆ. ನಾನು ಅದೇ ಡೌಟಲ್ಲೇ ಇದೆ ಇಷ್ಟು ದಿವಸ. ಎಕ್ಸ್ಟ್ರಾ ಇವಾಗ ಇದಕ್ಕೆ 11 ಲಕ್ಷ ಕೊಟ್ಟು ತಿರ್ಗಾ ಅಪ್ಗ್ರೇಡ್ ಮಾಡೋದು ವರ್ತಿದೆಯಾ ಅಂತ. ಬಟ್ ಇದನ್ನು ಓಡಿಸಿದ ಮೇಲೆ ಡೆಫಿನೆಟ್ಲಿ ಗೇಮ್ ಚೇಂಜರ್ ಇದು. ಏನು ನರ್ಪಿಳ್ಳೆ ಇಲ್ಲ ಅಲ್ಲ ಗುರು ಇಲ್ಲೇ. ಇಷ್ಟೊಂದು ಯಾರು ಇರೋ ಬಿಸಿಲು ಬೇರೆ ಜಾಸ್ತಿ, ಅದು ಬಂಡೆ ಹೊಡೆದವ್ರೆ. ಇದೇ ಕ್ರೇಜಿ ಆಗಿದೆ. ಇದೇ ಜಾಸ್ತಿ ಇದಕ್ಕಿಂತ ಇದಿದೆ, ಲೆಂತು ಜಾಸ್ತಿ ಇದೆ, ಟನೇನು ಸಖತ್ತಾಗಿದೆ. ಇಲ್ಲಿ ರೈಟ್ ಮಚ್ಚ, ಇಲ್ಲಿ ರೈಟಾ? ಈ ರೈಟ್ ತಗೋಬೇಕು, ನಿಲ್ಸಿ ಹೇಳ್ತೀನಿ. ರೈಟ್ 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 ಅದೇ ಗೊತ್ತಾಯ್ತು. ಬಾಯ್ಸು ಗೊತ್ತಾಗಲ್ಲ, ನಾನು ಇಲ್ಲೇ ಇರೋಣ. ಹಾಂ ಬರ್ತಾವ್ರಲ್ಲ, ಯಾವುದೋ 2 ಗಾಡಿ ಬರ್ತಾ ಇದೆ. ಗಾಡಿಯಲ್ಲಿ ಬೇರೆ ಬರ್ತಾವ್ರೆ. ನಮ್ಮ ಕರಿಯಾಗಿ ಕಾಣಿಸ್ತಾ ಇಲ್ವಲ್ಲ, ಯಾರು ಓಡಿಸ್ತಾರೆ ಅದು? ಬರತ್ತಿರ್ಬೇಕು. ಅವ್ರೇನೋ ಎಲ್ಲೋ ಹೋಗ್ತವ್ರೆ, ಅಲ್ಲಿಂದ ಜಂಪ್ ಹೊಡ್ಸಕ್ಕೆ ಟ್ರೈ ಮಾಡ್ತವ್ರ. ಓ ಮಚ್ಚ, ಹಿಂದೆ ಬಂದಿಲ್ಲ ಇನ್ನು ಗಾಡಿ. ಹಾಂ ಬಂತು. ಲಾಸ್ಟಲ್ಲಿ ಒಳ್ಳೆ ವಿಲನ್ ಎಂಟ್ರಿ ತರ. ಓ ಇದು ಕ್ರೇಜಿ ಆಗಿದೆ ಮಚ್ಚ. ಡಿಸೆಂಟ್ ಹಾಕ್ಕೊಳ್ಳೋಣ. ಹಾಕೊಂಡ್ಯಾ? ಹ್ಞೂ. ಓಹೋ ಹಿಲ್ ಡಿಸೆಂಟ್ ನೋಡಿ, ಇದ್ರಲ್ಲೂ ಹೆಂಗೆ ಹಿಡಿತೈತೆ ಮೊದಲು. ಬ್ರೇಕ್ ತುಳಿತಾನೆ ಇಲ್ಲ ನಾನು, ಸರ್ಯಾಗಿ ತುಳಿತೈತೆ. ಓಹೋ ಇಲ್ಲೇ ನಾವು ಮಚ್ಚ ಆರ್ಟಿಕ್ಯುಲೇಷನ್ನು. ಆರ್ಟಿಕ್ಯುಲೇಷನ್ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಹೇಳ್ಬಿಡು ಅನ್ಲಾಕ್ ಬಟನ್. ಓ ಇಲ್ಲಿ ಓಕೆ. ಇದು ಕ್ರೇಜಿ ಆಗಿರುತ್ತೆ. ಆರ್ಟಿಕ್ಯುಲೇಷನ್ ಫೋರ್ ವೀಲ್ಗೆ ಹಾಕ್ಕೊಳ್ಳೋಣ. 4 ವೀಲ್. ಸೊ ಇದು ನ್ಯೂಟ್ರಲ್ಲು. ಹಾಂ ಇದು 4 ವೀಲು. ಓ ಮೈ ಗಾಡ್, ಏನೋ ಧೂಳಿದು. ಈಗ 4 ಲೋ. ನೋಡಿ ಎಷ್ಟು ಆರಾಮಾಗಿ ಬಂದ್ಬಿಡ್ತು ಗಾಡಿ. 4 ಲೋ ಅಲ್ಲಿ ಸಖತ್ತಾಗಿ ಬಂದ್ಬಿಡ್ತು. ಬಂತ ಎಲ್ಲ ಗಾಡಿಗಳು ಆರಾಮಾಗೆ.
ಕ್ರೇಜಿ ಗುರು, ಕ್ರೇಜಿ. ಒಳ್ಳೆ ಅಪ್ಗ್ರೇಡ್ ಬ್ರೋ. ಥ್ಯಾಂಕ್ ಯು ಫಾರ್ ದಿ ಎಕ್ಸ್ಪೀರಿಯನ್ಸ್. ಸೊ ಆ್ಯಕ್ಚುಲಿ ಮನೋಹರ್ ಹತ್ರನೂ ಸೇಮ್ ಇದೆ, ನಮ್ಮ ಥರನೇ ಡೀಸೆಲ್ ಮ್ಯಾನ್ಯುಯಲ್ ಥರ ಇದ್ದಿದ್ದು 3 ಡೋರು ನಮ್ಮ ಮಾಡಲೇ. ಸೇಮ್ ಅದರಿಂದ ಅಪ್ಗ್ರೇಡ್ ಆಗಿದ್ದೀರಾ. ನೀವು ತೊಗೊಂಡಿದ್ದು ಯಾವ 2021 2020 22 ನಮ್ಮದೇ ಸೇಮ್ ಮಾಡಲ್ಲ 22ನೇ. ಸೊ ಜಸ್ಟ್ ಬಿಫೋರ್ ದ ಇದು ಮಹೀಂದ್ರ ಲೋಗೋ ಆಯ್ತಾ ನಿಮ್ಮಲ್ಲಿ? ಬಟರ್ಫ್ಲೈ ಲೋಗೋ ಆಯ್ತಾ? ಸೇಮ್ ಲೋಗೋನೇ, ಸೇಮ್ ಲೋಗೋ ಮಹೀಂದ್ರ ಲೋಗೋನೇ. ಓ ಸೇಮ್ ಹಂಗಾರೆ ನಮ್ಮದು ಇವ್ರದ್ದು ಒಂದೇ ಮಾಡೋದು. ಮೋಸ್ಟ್ಲಿ ಸೆಪ್ಟೆಂಬರ್. ಹಾಂ ಕರೆಕ್ಟ್. ಸೂಪರ್ ವರ್ತ್ ಇಟ್ ಬ್ರೋ. ಏನೋ ಸಸ್ಪೆನ್ಷನ್ ಅದು, ಏನ್ ಟ್ಯೂನಿಂಗ್ ಗುರು, ಕುಲ್ಕಲ್ಲ ಹಿಂಗಿಂಗ್ ಆಗಲ್ಲ. ತಗೊಂಬಿಡೋದು GSA ಇರು ಕ್ಯಾಲ್ಕುಲೇಟ್ ಮಾಡಿ 12 ಲಕ್ಷ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನೀನು ಆರಾಮಾಗಿ. ಆ ಗಾಡಿ ಹೆಂಗಿದ್ರು ಒಂದು 16ಗೆ ಹೋಗುತ್ತೆ. 16 + 12 28. ಇನ್ನೊಂದು 2 ಲಕ್ಷ ಹಾಕ್ಕೊಂತೀನಿ, ಪರವಾಗಿಲ್ಲ. ಗೆಳೆಯ ತೊಗೊಬೇಕು ಆ್ಯಕ್ಚುಲಿ. ಯಾವುದು SUV? ಗೆಳೆಯ ಫಾರ್ಚುನರ್ ನೋಡ್ತಾವನೆ. ಹೌದು, ಐಲೆಕ್ಸ್ ಬೇಡ, ಒಂದು i20 ಇದೆ ಆಟೋಮ್ಯಾಟಿಕ್ಕು, ಯಾರಾದರೂ ಮಾಡಿಸ್ಕೊಂಡ್ರೆ ತಗೋತೀನಿ. i20 ಆಟೋಮ್ಯಾಟಿಕ್ಕು, ಆಡಿ TT ಮೈಲೇಜ್ ಕೊಡ್ತೈತೆ ಅದು. ವರ್ಷ GT3 RS ಅನ್ಕೋಬಿಟ್ಟಿದೆ, 3 4. ಅಪ್ಪ ಏನಾಯ್ತಲೇ? ಅಯ್ಯೋ ಹೊಸ ಡಿಮ್ ಹೊಡಿಯೋ ಕೇಳೋ, ಡಿಪ್ಪು ಸಕಲಾಗಿ ಬರುತ್ತೆ. ಲಾಂಚ್ ಕಂಟ್ರೋಲ್ ಇಕ್ಕೊಂಡು ಹೊಡಿಬೇಕು ಆಟೋಮೆಟಿಕಲ್ಲಿ. ಅದು ಬ್ರೇಕ್ ಇಟ್ಕೊಂಡು ಆಕ್ಸಿಡೆಂಟ್ ಇಟ್ಕೊಂಡು ಬಿಡಬೇಕು, ಬ್ರೇಕ್ ಬಿಡಬೇಕು. ಬ್ರೇಕ್ ಹಿಡಿತಾ ಇದ್ದಂಗೆ ಅದು ಕಟ್ ಮಾಡಿಬಿಡುತ್ತೆ ಆಟೋಮೆಟಿಕಲ್ಲಿ. ಇಲ್ಲ ರೇಸ್ ವೀಲ್ ಸ್ಪಿನ್, ಅದು ಬರ್ನೌಟ್ ಹಂಗೆ ಮಾಡೋದು. ಬ್ರೇಕ್ ಇಟ್ಕೊಂಡು ಆಕ್ಸಿಡೆಂಟ್ ಬಿಡೋ ಬರ್ನೌಟ್ ಆಗುತ್ತೆ. ಹೊಚ್ಚ 2 ಕಾಲು ಯೂಸ್ ಮಾಡ್ಬೇಕಾಗಾರೆ. ಪೊದೆ ಅದೇನು ಇನ್ನೊಂದೇನೋ ಇದರಲ್ಲಿ ಏನೋ ಇದೆಯಾ ಅಂತಲ್ಲ, ಕ್ರ್ಯಾಬ್ ಬಾಕ್ಸ್ ಅದು ಅಮ್ಮ ರಿವೀಲ್ ಗುರು ಇರೋದು. ಆ ಥರ ಇದರಲ್ಲಿ ಏನೋ ಕೊಟ್ಟಿದ್ದಾನಂತಲ್ಲ, ಕ್ರಾಲ್ ಏನದು ಕ್ರಾಲ್ ಅಸಿಸ್ಟ್ ಏನೋ ಬರುತ್ತೆ. ಅದು ಈ ಡ್ರಿಫ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಮಚ್ಚ ಅದರಲ್ಲಿ. ಚಲೋ. ಇನ್ನ ಇದಕ್ಕೆ ಏರ್ ಪ್ರೆಷರ್ ನಾರ್ಮಲ್ ಇಟ್ಕೊಂಡು ಹೊಡೆದಿದ್ರೆ ಇನ್ನೂ ಚೆನ್ನಾಗಿ ಜಾರ್ತಾ ಇತ್ತು. ಹಾಂ, ಇವಾಗ ಜಾಸ್ತಿ ಟ್ರಾಕ್ಷನ್ ಇದೆ. ಅವ್ನ ಕೈಲಿ ಕೊಟ್ರೆ ಅಷ್ಟೇ, ಡ್ರಿಫ್ಟಲ್ಲೇ ಮೇಲೆ ಗಂಟೆ ಹೋಗ್ಬಿಡ್ತಾನೆ. ಡ್ರಿಫ್ಟ್ ಕಿಂಗ್ DK. ಸೊ ಇವತ್ತಿನ ಲಾಸ್ಟ್ ಪ್ರೋಗ್ರಾಮ್ ಬೊಯ್ಯನದೊಡ್ಡಿ ಗೊತ್ತಿಲ್ಲ ಅಂದರೆ ನಿಮಗೆ ಫಿಶ್ ಫ್ರೈ ತುಂಬ ಫೇಮಸ್ ಇಲ್ಲಿ. ನೋಡಿರ್ತೀರ ನನ್ನ ಹಳೇ ವೀಡಿಯೋಸಲ್ಲಿ ನಮ್ಮ ಮಳವಳ್ಳಿ ಮಂಜ ಮೀಟ್ ಮಾಡೋಕ್ಕೆ ಬಂದಾಗೆಲ್ಲ ಇಲ್ಲಿ ಫಿಶ್ ಫ್ರೈ ಹಾಕ್ಕೊಂಡು ಹೋಗ್ತಾಯಿದ್ವಿ. ಸೊ ಇಲ್ಲಿ ಬಂದಿದ್ದೀವಿ. ಬಾಯ್ಸ್ ಎಲ್ಲ ಕಾಯ್ತಾ ಅವ್ರು ಆಲ್ರೆಡಿ ಫಿಶ್ಗೆ. ಏನೋ ಮಚ್ಚಾಲಿ ಇದೆಲ್ಲ ಬುಕ್ ಆಗಿಬಿಟ್ಟಿದೆ ಮತ್ತೆ ನನಗೆ ಇವಾಗ ಹೊಸ ಹಾಕಿದ್ದಾರೆ ನೋಡೋದು. ಇವಾಗ ಮ್ಯಾರಿನೇಟ್ ಮಾಡ್ಬಿಟ್ಟು ಈಗ ಇಕ್ಕವ್ರಾ? ಅದು ನಮಗೆ ಇದೆಲ್ಲ ಸೋಲ್ಡ್ ಔಟ್ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಕಾಯ್ಕೊಂಡು ನಿಂತವ್ರೆ. ಇಲ್ಲಿ ಶಾನೆ ರಸಿಗೆ ಇರ್ತದೆ ನೋಡಿ, ಅದೇ ಪುದೀನ ಚಟ್ನಿ ಆಗೋದು ಸಾಕಾಗಿರುತ್ತೆ.
ಓಕೆ ಸರ್ವಿಂಗ್ ಸ್ಟಾರ್ಟ್. ಹಾಂ ಬಾ ಮಚ್ಚ ನೀನು ತಗೋಬಾ. ಅದೇ ಎತ್ಕೊಂಡು ನಡಿ. ಅದಕ್ಕೆ ಚಟ್ನಿ ಹಾಕ್ತಾರೆ. ಚಟ್ನಿ ಹಾಕ್ಬಿಡ್ಗುರು ಹಂಗೆ. ಜಾಸ್ತಿ ಹೇಳ್ಬಿಟ್ಟಿದ್ದೀರಾ? ಎರಡು ಎಕ್ಸ್ಟ್ರಾ ಇದೆ ಮಾಮ್, ತಿನ್ನು ಖಾಲಿ ಆಗುತ್ತೆ. ಭಾಳ ಪೇಸ್ಟ್ ನಿಂಬೆಹಣ್ಣಿಗ ರೈಟ್ ಮಾಮ್. ತಿನ್ನು. ಓಕೆ, ಪ್ರೋಗ್ರಾಮ್ ಎಲ್ಲ ಫಿನಿಶ್ ಆಯಿತು. ವಾಪಸ್ಸು ನಮ್ಮ ಕರೆಯಾಗೆ ಏರ್ ಫಿಲ್ ಮಾಡ್ಬಿಡೋಣ. ಲೋ ಪ್ರೆಷರಲ್ಲಿ ಟಾರ್ಮ್ಯಾಕಲ್ಲಿ ಓಡಿಸ್ಬಾರ್ದು, ಜಾಸ್ತಿ ಹೀಟ್ ಆಗಿಬಿಡುತ್ತೆ ಫುಲ್ ಟೈರೆಲ್ಲ. ಆಮೇಲೆ ಪಾಟೋಲ್ ಗಿಟೋಲ್ ಸಿಕ್ತು ಅಂದರೆ ಟೈರು ಇದಾಗ್ಬಿಡುತ್ತೆ. ಓಕೆ ಡಾರ್ಲಿಂಗ್ಸ್, ನೋಡಿದ್ರಲ್ಲ, ಡನ್ ವಿತ್ ದ ಆಫ್ ರೋಡ್ ಸೆಷನ್ ಟುಡೇ. ಸಖತ್ತಾಯ್ತಲ್ಲ ಮಾಮ್? ಕ್ರೇಜಿ ಆಗಿತ್ತು. ನಾವು ಏನೋ ಅನ್ಕೊಂಡ್ ಬಂದಿದ್ದು, ಸುಮ್ಮನೆ ಒಂದು ಮಾರ್ನಿಂಗ್ ಒಂದು ಸೆಷನ್ ಮಾಡ್ಬಿಟ್ಟು ಹೋಗೋದು ಅಂತ ಅನ್ಕೊಂಡಿದ್ದು. ನೋಡಿದ್ರೆ ಇದು ಫುಲ್ ಡೇ ಆಗೋದು. 6 ಗಂಟೆ 6:15 ಇವಾಗ ಟೈಮು. ಬೆಳಿಗ್ಗೆ 6:15 ಮನೆ ಬಿಟ್ಟಿರೋದು. ಸಂಡೇ ವೆಲ್ ಸ್ಪೆಂಟ್ ಅಂತೂ ಸಖತ್ತಾಗಿತ್ತು. ಡ್ರಿಫ್ಟ್ ಗಿಫ್ಟ್ ಎಲ್ಲ ಅಂತೂ ನೆಕ್ಸ್ಟ್ ಲೆವೆಲ್ ಬಂತು ಅನ್ಸುತ್ತೆ. ಎಲ್ಲ ಮಾಡಿಬಿಟ್ರಿ ಇವತ್ತು. ಸೊ ಅಷ್ಟೇ ಡಾರ್ಲಿಂಗ್, ಸಿಗೋಣ ಮುಂದಿನ ವಿಡಿಯೋಲಿ. ಟಾಡಾ, ಬಾಯ್.